ಆತ್ಮೀಯರೇ ನಮಸ್ಕಾರ. ನಮ್ಮ ಯಲಹಂಕ ಬಿಜೆಪಿ ಗ್ರಾಮಾಂತರ ಮಂಡಲದ ಮಾಜಿ ಅಧ್ಯಕ್ಷರಾದಂತಹ ಹನುಮಯ್ಯನವರು ಕೆಲವು ವಿಡಿಯೋಗಳನ್ನು ಯೂಟ್ಯೂಬ್ ಮುಖಾಂತರ ಮಾತಾಡಿರೋದನ್ನು ನೋಡಿದ್ದೆ. ಆ ವಿಚಾರವಾಗಿ ಮಾತಾಡೋಣ ಅಂಥೇಳಿ ನಾನು ಕೆಲ ಪ್ರಶ್ನೆಗಳನ್ನು ಅವ್ರ ಮುಂದೆನ ಇಡೋಣ ಅಂಥೇಳಿ ಅಂದ್ಕೊಳ್ತಾ ಇದ್ದೇನೆ. ಇವತ್ತು ಮಾನ್ಯ ನಮ್ಮ ಹನುಮಯ್ಯನವರು ಸ್ವಲ್ಪ ವಿಚಾರಗಳನ್ನ ಯಾವುದೇ ಆಧಾರವಿಲ್ಲದೆ ಏನೋ ಒಂದು ಹತಾಶ್ರೆಯಲ್ಲಿ ಮಾತಾಡುವ ಒಂದು ವಿಡಿಯೋವನ್ನ ನಾನು ನೋಡಿದೆ. ಇವತ್ತು ಮಾನ್ಯ ಶಾಸಕರಾದ ಎಸ್.ಆರ್. ವಿಶ್ವನಾಥಣ್ಣನವರು ಯಲಹಂಕ ಕ್ಷೇತ್ರದಲ್ಲಿ 4ನೇ ಬಾರಿ ಅತಿ ಹೆಚ್ಚು, ರಾಜ್ಯದಲ್ಲಿಯೇ 3ನೇ ಅತಿ ಹೆಚ್ಚು ಮತಗಳನ್ನು ಪಡೆದು ಜಯಶೀಲರಾಗಿ 4ನೇ ಬಾರಿಗೆ ಯಲಹಂಕ ಕ್ಷೇತ್ರದ ಜನತೆಗೆ ಶಾಸಕರಾಗಿ ಆಯ್ಕೆಯಾಗಿ ಉತ್ತಮ ಕೆಲಸವನ್ನ ಮಾಡ್ತಾ ಇರೋದು ಪ್ರತಿಯೊಬ್ಬ ಜನರಿಗೂ ಗೊತ್ತಿರುವಂತ ವಿಷಯ. ಇವತ್ತು ಯಲಹಂಕ ಕ್ಷೇತ್ರದಲ್ಲಿ 3.5 ಲಕ್ಷ ಜನವನ್ನ ಪ್ರತಿನಿಧಿಸುವಂತಹ ಮಾನ್ಯ ಶಾಸಕರನ್ನ ನೀನು ಏನು ಅನ್ನುವಂಥ ರೀತಿಯಲ್ಲಿ ಮಾತಾಡಿರುವುದು ಬಿಜೆಪಿ ಕಾರ್ಯಕರ್ತರಲ್ಲದೆ ಸಾರ್ವಜನಿಕ ವಲಯದಲ್ಲೂ ಸಹ ಬಹಳಷ್ಟು ಒಂದು ನೋವು ಮತ್ತು ಆಕ್ರೋಶ ಉಂಟು ಮಾಡಿದೆ. ಇವತ್ತು ಹನುಮಯ್ಯನವರನ್ನ ನಾನು ಸಹ ನೀನು ಬಾ ಹೋಗು ಏಕವಚನದಲ್ಲಿ ಮಾತಾಡಿಸ್ಬೋದು, ಆದರೆ ಬಿಜೆಪಿಯ ಸಂಸ್ಕೃತಿ ಅದಲ್ಲ. ಇವತ್ತು ಪಕ್ಷ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗೌರವದಿಂದ ಮಾತಾಡಬೇಕು ಅಂತೇಳಿ ನಮ್ಗೆ ತಿಳಿಸ್ಕೊಟ್ಟಿದೆ. ಅಂಥದ್ರಲ್ಲಿ ಒಂದು ಜನಪ್ರತಿನಿಧಿಯಾಗಿ ಒಂದು 3.5 ಲಕ್ಷ ಜನಕ್ಕೆ ಪ್ರಥಮ ಪ್ರಜೆ ಆಗಿರುವಂತಹ ಒಂದು ವ್ಯಕ್ತಿಯನ್ನ ಮಾತಾಡಬೇಕಾದ್ರೆ ಬಹಳಷ್ಟು ಗೌರವಿತವಾಗಿ ಮಾತಾಡುವಂಥದ್ದು ಧರ್ಮ. ಅದು ಬಿಜೆಪಿ ನಮ್ಮ ಪಕ್ಕಾ ಕಾರ್ಯಕರ್ತರಿಗೆ ಕಲಿಸ್ಕೊಟ್ಟಿದೆ. ಇವತ್ತು ಮಾನ್ಯ ಶಾಸಕರ ಬಗ್ಗೆ ನೀವು ಮಾತಾಡಿದ್ದೀರಾ. ನೀವು ಮಾತಾಡಿರೋದ್ರಲ್ಲಿ ಏನು ಅರ್ಥ ಇದೆ ಅಂತೇಳಿ ನಮಗೂ ಅರ್ಥ ಆಗಿಲ್ಲ, ಜನಗಳಿಗೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಶಾಸಕರನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಯಲಹಂಕದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಇದೆ. ಶಾಸಕರನ್ನ ಏನಂತ ನಾವು ಪ್ರಶ್ನೆ ಮಾಡ್ಬೋದು? ಮಾನ್ಯ ಶಾಸಕರು ಈ ಕ್ಷೇತ್ರದಲ್ಲಿ ಗೆದ್ದು 18 ವರ್ಷ ಆಗ್ತಾ ಬಂತು. 4ನೇ ಬಾರಿ ಅವರು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಹನುಮಯ್ಯನವರು ನಮ್ಮ ಮನೆ ಮುಂದೆ ಮಾನ್ಯ ಶಾಸಕರು ರಸ್ತೆ ಹಾಕಿಲ್ಲ, ನಮ್ಮ ಮನೆ ಮುಂದೆ ಚರಂಡಿ ಸರಿ ಇಲ್ಲ, ಯಲಹಂಕದಲ್ಲಿ ಭವ್ಯವಾದಂತಹ ಮಿನಿ ವಿಧಾನಸೌಧ ಇಲ್ಲ ಭವ್ಯವಾದ ಅಂಬೇಡ್ಕರ್ ಭವನ ರಸ್ತೆಗಳು ಸರಿ ಇಲ್ಲ ಪಾರ್ಕ್ಗಳು ಸರಿ ಇಲ್ಲ ಕೆರೆ ಅಭಿವೃದ್ಧಿ ಆಗಿಲ್ಲ. ಈ ರೀತಿ ಏನೇ ಕಂಡು ಬಂದಿದ್ರು ನೀವು ಕಾರ್ಯಕರ್ತರಾಗಿ, ನಾಗರಿಕರಾಗಿ, ಒಂದು ಪಕ್ಷದ ಸಿಪಾಯಿಯಾಗಿ ನೀವು ಪ್ರಶ್ನೆ ಮಾಡುವಂಥದ್ದು ನಮ್ಮೆಲ್ಲರ ಹಕ್ಕಾಗಿರ್ತದೆ. ಇವತ್ತು ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿರುವಂತಹ ಕ್ಷೇತ್ರ ಯಲಹಂಕ ಕ್ಷೇತ್ರ ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ವಿಷಯ. ಅಷ್ಟರ ಮಟ್ಟಿಗೆ ಯಲಹಂಕ ಅಭಿವೃದ್ಧಿ ಆಗಿದೆ ಅಂತೇಳಿ ಪ್ರತಿ ಮನೆಗೂ ಸಹ ತಲುಪಿರುವಂತಹ ವ್ಯಕ್ತಿ ಮಾನ್ಯ ಶಾಸಕರು. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ಆದರೂ ಸಹ ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ಪ್ರತಿಯೊಬ್ಬ ನಾಗರಿಕರು ಏನು ಯಲಹಂಕ ಕ್ಷೇತ್ರದ ನಿವಾಸಿಗಳಿದ್ದಾರೆ ಎಲ್ರಿಗೂ ಸಿಗುವಂಥ ವ್ಯಕ್ತಿ, ಅವರ ಕೆಲಸಕ್ಕೆ ಸ್ಪಂದಿಸುವಂಥ ವ್ಯಕ್ತಿ. ಈ ರೀತಿಯ ಶಾಸಕರು ನಮಗೆ ಬೇಕಾಗಿತ್ತು ಅಂತೇಳಿ ಹೊರ ಕ್ಷೇತ್ರಗಳಲ್ಲಿ ಮಾತಾಡುವುದನ್ನು ನಾವು ಕೇಳಿದ್ದೀರಿ, ನೋಡ್ಬೋದು. ಅದರ ಉದಾಹರಣೆ ಬಹಳಷ್ಟು ಇದೆ. ಇವತ್ತು ನೀವು ಹತಾಶತೆಯಲ್ಲಿ ಏನೋ ಮಾನ್ಯ ಶಾಸಕರ ಬಗ್ಗೆ ಮಾತಾಡಿದ್ದೀರಾ, ನಮಗೆ ಬಹಳಷ್ಟು ನೋವನ್ನ ಉಂಟು ಮಾಡಿದೆ. ಇವತ್ತು ನೀವು ಕಟ್ಟಾ ಹಿಂದೂವಾದಿ ರೀತಿಯಲ್ಲಿ ಮಾತಾಡಿದ್ದೀರಾ. ನಾಮ ದೊಡ್ಡದಾಗಿಟ್ಕೊಂಡ್ರೆ ಹಿಂದೂ ಆಗೋಕ್ಕಾಗಲ್ಲ. ಹಿಂದೂ ಅಂದ್ರೆ ಏನು ಅಂತೇಳಿ ಫಸ್ಟ್ ಅರ್ಥ ಮಾಡ್ಕೊಬೇಕಾಗತ್ತೆ.
ಇನ್ನೊಬ್ಬರಿಗೆ ಮೊದಲನೇದಾಗಿ ಗೌರವ ಕೊಡೋದೇ ಹಿಂದೂ. ನೀವು ಪಕ್ಕಾ ಹಿಂದೂವಾದಿ ಅಂತೇಳಿ ಮಾನ್ಯ ಶಾಸಕರ ಬಗ್ಗೆ ಮಾತಾಡ್ತೀರಾ. ನಾವು ಆ ಕಾಲದಿಂದ ಸೈಕಲ್ ಓಡಿಸ್ಕೊಂಡ್ ಬಂದಿದ್ದೀರಿ ಅಂತೆಲ್ಲ ಏನಾನೋ ಮಾತಾಡಿದ್ದೀರಾ. ಇವತ್ತು ನಾ ಕೆಲವೊಂದು 2-3 ಅವರು ಹೇಳಿರುವಂತ ವಿಚಾರದ ಬಗ್ಗೆ ಮಾತಾಡ್ತೀನಿ. ಏನು ಯಲಹಂಕದಲ್ಲಿ ಅದು ಯಾವುದು ನಮ್ಮ ಹೆಸರುಘಟ್ಟ ಹೋಬಳಿ ಉರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಕೊಡಿಗೆ ತಿರುಮಳಿಪುರ ಗ್ರಾಮದ ಸರ್ವೆ ನಂಬರ್ 127ರಲ್ಲಿ ಏನು ಒಂದು ಅಕ್ರಮ ದೊಡ್ಡ ಕಟ್ಟಡವನ್ನ ಕಟ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದೀರಾ. ಚರ್ಚ್ ಕಟ್ತಾ ಇದ್ದಾರೆ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದೀರಾ. ಮಾನ್ಯ ಶಾಸಕರಿಗೆ ಆ ವಿಷಯ ಗೊತ್ತಾಗಿ ತಕ್ಷಣ ಅವರು ಅಧಿಕಾರಿಗಳಿಗೂ ಹೇಳಿದ್ದಾರೆ, ಹಾಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ತಂದಿದ್ದಾರೆ. ಗಮನಕ್ಕೆ ತಂದು ಅದು ಏನು ಒಂದು ಅರ್ಕಾವತಿ ನದಿಯ ತೀರ ಬೆಪ್ಪರ್ ಝೋನ್ ಅಲ್ಲಿ ಕಟ್ತಾ ಇದ್ದಾರೆ, ಕಟ್ಟಡ ಕಟ್ತಾ ಇರೋದು ಅಕ್ರಮ, ಮಾಡ್ತಾ ಇರೋದು ಅಕ್ರಮ ಅಂತೇಳಿ ವಿಧಾನಸಭೆಯಲ್ಲಿ ಮಾತಾಡಿ ಪ್ರಾಮಾಣಿಕವಾಗಿ ಅದನ್ನ ನಿಲ್ಲಿಸುವಂತ ಕೆಲಸವನ್ನ ಅವರು ಮಾಡಿದ್ರು. ಆದ್ರೆ ಇದೇ ಉರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಆ ಕಟ್ಟಡ ಕಟ್ಟೋದಕ್ಕೆ ಒಂದು ನಕ್ಷೆ ಪರವಾನಗಿಯನ್ನ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಅದು ಯಾರು ಕೊಟ್ರು, ಹೇಗ್ ಕೊಟ್ರು ಅಂತೇಳಿ ಅಲ್ಲಿ ಸ್ಥಳೀಯವಾಗಿ ಎಲ್ರಿಗೂ ಸಹ ಗೊತ್ತಿರುವಂತ ವಿಚಾರ. ಇವತ್ತು ಆ ಪರವಾನಿಯನ್ನ ಕೊಡ್ಬೇಕಾದ್ರೆ ಯಾವ ಕುಟುಂಬದವರು ಸದಸ್ಯರಾಗಿದ್ರು, ಯಾರ ಮೇಲೆ ಒತ್ತಡ ತಂದ್ರು, ಆ ಏನು ಅದನ್ನ ಕಟ್ಟಡ ಕಟ್ತಾ ಇದ್ದಾರೆ, ಅವ್ರ ಹತ್ರ ಯಾರು ಲಾಭ ಪಡ್ಕೊಂಡಿದ್ದಾರೆ ಎಲ್ಲ ಗೊತ್ತಿರುವಂತ ವಿಚಾರನೆ. ನೀವು ಆ ನಕ್ಷೆ ಕಟ್ಟೋದಕ್ಕೆ ಏನು ಪಂಚಾಯಿತಿಯಿಂದ ಕೊಡೋದಕ್ಕೆ ಅದು ಏನ್ ರೂಲ್ಸ್ ಅಲ್ಲಿ ಇಲ್ಲ, ಆದ್ರೂ ನೀವು ಒಂದು ಅವರಿಗೆ ಪರ್ಮಿಷನ್ ಕೊಟ್ಟಿರ್ತೀರಾ, ಅದ್ರ ಮೇಲೆ ಹೈಕೋರ್ಟ್ ಇಂದ ಅವ್ರು ಸ್ಟೇ ತಂದಿರ್ತಾರೆ. ನೀವು ಆ ಪರ್ಮಿಷನ್ ಕೊಡ್ಸಿರ್ಲಿಲ್ಲ ಅಂದ್ರೆ ಯಾರು ಪುಣ್ಯಾತ್ಮರು ಅದಕ್ಕೆ ಕೊಡ್ಲೇಬೇಕು ಅಂತೇಳಿ ಒತ್ತಡ ಹಾಕಿ ಕೊಡ್ಸಿದ್ರು, ಅದು ಕೊಡ್ಸಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅದು ಡೆಮೊಲೇಷನ್ ಆಗಿರೋದು. ಅದು ಯಾರು ಮಾಡಿದ್ದಾರೆ ಅಂತೇಳಿ ಸ್ಥಳೀಯರಿಗೂ ಗೊತ್ತಿದೆ, ಮಾಡಿರೋರ್ಗೂ ಮನ್ಸಿಗೆ ಗೊತ್ತಿರ್ತದೆ. ಅದನ್ನ ಮಾನ್ಯ ಶಾಸಕರ ಮೇಲೆ ಹೇಳೋದಕ್ಕೆ ಬಯಸ್ತಾ ಇದ್ದೀರಾ. ಮಾನ್ಯ ಶಾಸಕರು ಏನು ಯಲಹಂಕ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಧರ್ಮದ ನಾಗರಿಕರಿಗೂ ಸಹ ಅವರು ಶಾಸಕರೇ.